सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीया श्वेताश्वतरोपनिषत्। ॐ अथ प्रथमोऽध्यायः। ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ, ಅದರಲ್ಲಿ ಉಪೋದ್ಘಾತ ಭಾಗವನ್ನ ನಾವು ನೋಡ್ತಾ ಇದ್ದೇವೆ. ಉಪೋದ್ಘಾತದಲ್ಲಿ ನಿನ್ನೆ ಏನು ಹೇಳಿತ್ತು, ಈ ಪ್ರತ್ಯಕ್ಷವಾಗಿ ಕಂಡದ್ದೆಲ್ಲ ಸತ್ಯವಾಗುವುದಿಲ್ಲ, ಮತ್ತೆ ಪರಮಾತ್ಮನಿಗೂ ಪ್ರಪಂಚಕ್ಕೂ ಈ ಅಧ್ಯಾಸ ಸಾಧ್ಯತೆ ಇಲ್ಲ ಇತ್ಯಾದಿ ಕೆಲವು ದೋಷಗಳನ್ನು ಏನು ಹೇಳಿದ್ರು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ಹೇಳಿ, ನಿಜವಾಗಿ ಪಾರಮಾರ್ಥಿಕವಾಗಿ ಇರತಕ್ಕಂತಹ ತ್ರಿಕಾಲ ಅಬಾಧಿತವಾಗಿರತಕ್ಕಂತಹ ಸತ್ಯ ಯಾವುದು, ಅದಕ್ಕೆ ಯಾವತ್ತೂ ಚ್ಯುತಿ ಇಲ್ಲ, ಅದೇ ಪರಮಾರ್ಥ ಸತ್ಯ. ಮತ್ತೆ ತೋರುತ್ತಾ ಇರತಕ್ಕಂಥ ಎಲ್ಲವೂ ಕೂಡ ಇದು ಕೇವಲ ಪ್ರಾತಿಭಾಸಿಕ ಮತ್ತೆ ವ್ಯಾವಹಾರಿಕ ಅಷ್ಟೆ. ಇದು ಪ್ರಾತಿಭಾಸಿಕ ಮತ್ತೆ ವ್ಯಾವಹಾರಿಕ. ಈ ವ್ಯಾವಹಾರಿಕ ಪ್ರಾತಿಭಾಸಿಕ ಅಂತನ್ನೋದು ಎರಡೂ ಸ್ವಲ್ಪ ಒಂದೇ ಆಯ್ತಲ್ಲ ಅಂತಂದ್ರೆ, ಹೌದು, ಎರಡೂ ಕೂಡ ಒಂದೇ. ಒಂದೇ ಅಂದ್ರೆ ಏನು? ಈ ಪ್ರಾತಿಭಾಸಿಕ ಅಂತ ನಾವು ಏನು ಹೇಳ್ತೇವೆ ಅದು ನಮ್ಮ ಒಂದು ವ್ಯವಹಾರದ ಭೂಮಿಕೆಯಲ್ಲೇ ಬರ್ತಕ್ಕಂಥದ್ದು. ಆದರೆ ಒಂದೇ ಒಂದು ವಿಶೇಷತೆ ಇದೆ. ಏನು ಅಂತಂದ್ರೆ, ಈ ಪ್ರಾತಿಭಾಸಿಕ ಸತ್ಯ ಅಂತಂದ್ರೆ ಆಗ ಏನು ತೋರ್ತಾ ಇದೆ, ತೋರುವ ಕಾಲದಲ್ಲಿ ಅದು ಸತ್ಯ, ಮತ್ತೆ ಬೇರೆಯ ಕಾಲದಲ್ಲಿ ಅದು ತೋರೋದಿಲ್ಲ ಅನೃತ. ಇದು ಹೇಗೆ ಅಂದ್ರೆ ನೋಡಿ, ಪ್ರಾತಿಭಾಸಿಕ ಸತ್ಯ ಅಂತ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ನಮಗೆ ಕಾಮನ ಬಿಲ್ಲು ಅಂತ ಇದೆ, ಹೌದು ತಾನೆ? ಈಗ ಕಾಮನ ಬಿಲ್ಲು ಅಂತಕ್ಕಂಥದ್ದು ಅದು ಒಂದು ತರಹ ವ್ಯಾವಹಾರಿಕ ಸತ್ಯವೇ. ನಾವು ವ್ಯವಹಾರದಲ್ಲಿ ಪ್ರಪಂಚ ಅಂತ ಇಟ್ಕೊಂಡಿದ್ದೀವಿ, ನಾವಿದ್ದೀವಿ, ಇದನ್ನು ತೋರ್ತಾ ಇರತಕ್ಕಂಥದ್ದು ಸತ್ಯ ಇದೆ. ಆದರೆ ಅದನ್ನ ನಾವು ಕಾಮನ ಬಿಲ್ಲು ತೋರ್ತಾ ಇದೆಯಲ್ಲ, ಅದನ್ನ ನಾವು ಇನ್ನೂ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಪ್ರಾತಿಭಾಸಿಕ ಸತ್ಯ ಎಂಬುದಾಗಿ ನಾವು ಹೇಳ್ತೇವೆ. ಏನ್ ಹಾಗಂದ್ರೆ ಅಂದ್ರೆ ಅದು ಆ ತತ್ಕಾಲದಲ್ಲಿ ಪ್ರತಿಭಾಸವಾಗುತ್ತದೆ, ತೋರುತ್ತದೆ. ಅಂದ್ರೆ ಏನು ಹಾಗಂದ್ರೆ ನೋಡಿ, ಕಾಮನ ಬಿಲ್ಲು ತೋರುವಾಗ ಅದು ತೋರಬೇಕಾದರೆ ಅದಕ್ಕೆ ಒಂದು ಈ ಸಂದರ್ಭ ಮತ್ತು ಒಂದು ಸ್ಥಿತಿ ಇರ್ತಕ್ಕಂಥದ್ದು ಬೇಕೇ ಬೇಕು. ಏನು? ಸೂರ್ಯನ ಬೆಳಕಿರಬೇಕು, ಮತ್ತೆ ಸ್ವಲ್ಪ ತುಂತುರು ಮಳೆ ಬರ್ತಾ ಇರಬೇಕು. ಮಳೆ ಬರ್ತಾ ಇದ್ರೆ ಸೂರ್ಯನ ಕಿರಣದ ಎದುರುಗಡೆಯ ಭಾಗದಲ್ಲಿ ಕಾಮನ ಬಿಲ್ಲು ತೋರುತ್ತೆ. ಈ ಕಾಮನ ಬಿಲ್ಲು ಎಷ್ಟು ಹೊತ್ತು ತೋರುತ್ತೆ? ಎಷ್ಟು ಹೊತ್ತು ತೋರುತ್ತೆ ಅಂದ್ರೆ, ಎಷ್ಟು ಹೊತ್ತು ಆ ತುಂತುರು ಮಳೆ ಬೀಳ್ತಾ ಇದೆಯೋ ಅಷ್ಟೊತ್ತು ಮಾತ್ರ ತೋರುತ್ತೆ, ಆಮೇಲಿಂದ ಹೋಗಿಬಿಡುತ್ತೆ, ಕಾಮನ ಬಿಲ್ಲು ಇಲ್ಲ. ಆದ್ರೆ ವ್ಯವಹಾರ ಇದ್ದೇ ಇರುತ್ತೆ, ಪ್ರಪಂಚ ಇರುತ್ತೆ, ಆಕಾಶ ಇದೆ, ನಾವಿದ್ದೀವಿ, ಎಲ್ಲ ಇದೆ. ಆದರೆ ಆ ಕಾಮನ ಬಿಲ್ಲು ಅಂತಕ್ಕಂಥದ್ದು ಹೋಗಿಬಿಡುತ್ತೆ. ಏನಾಗಿತ್ತು? ಆ ತತ್ಕಾಲದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಅದು ತೋರ್ಕೊಂತು, ಆಮೇಲಿಂದ ಹೊರಟೋಯ್ತು, ಅನೃತವಾಗಿ ಹೋಯ್ತು. ಇದಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತೇವೆ. ಇನ್ನೊಂದು ಉದಾಹರಣೆ ಕೊಡೋದಾದರೆ, ಈ ಮರುಮರೀಚಿಕೆ. ಈ ಮರುಮರೀಚಿಕೆ ಅಂತಕ್ಕಂಥದ್ದನ್ನ ನಾವು ಉದಾಹರಣೆ ತೆಗೆದುಕೊಂಡ್ರೆ ಅದು ಇಷ್ಟೇ. ಮರಳುಗಾಡು, ಅಲ್ಲಿ ನೀರು ನಮಗೆ ಕಾಣ್ತಾ ಇದೆ. ಆ ನೀರು ಕಾಣ್ತಾ ಇರತಕ್ಕಂಥದ್ದು ಯಾವಾಗ ಕಾಣುತ್ತೆ ಅಂದರೆ, ಒಳ್ಳೆ
ಮಧ್ಯಾಹ್ನದ ಬಿಸಿಲಿನಲ್ಲಿ ಕಾಣುತ್ತೆ, ಅದು ಅಷ್ಟೇ. ಆಯಿತು, ಆ ಕಾಲ ಮುಗೀತು, ಸೂರ್ಯ ಅಸ್ತಂಗತನಾದ, ಆವಾಗ ತೋರೋದಿಲ್ಲ. ಯಾವುದು ಮರುಮರೀಚಿಕೆ ಅಂತಕ್ಕಂಥದ್ದು ತೋರೋದಿಲ್ಲ ಅಷ್ಟೇ. ಆದರೆ ವ್ಯಾವಹಾರಿಕ ಸತ್ಯ ಅಂದ್ರೇನು? ವ್ಯಾವಹಾರಿಕ ಸತ್ಯ ಅಂತಂದ್ರೆ ಎಲ್ಲಿಯವರೆಗೆ ನಮ್ಮ ಈ ವ್ಯವಹಾರ ಅಂತಕ್ಕಂಥದ್ದು, ಯಾವುದ ವ್ಯವಹಾರ? ನೆನ್ನೆ ಬಂದಿತ್ತಲ್ಲ, ತ್ರಿಪುಟಿಯ ವ್ಯವಹಾರ. ಏನು? ನಾನು ನೋಡತಕ್ಕಂಥವನು, ನೋಡಲ್ಪಡತಕ್ಕಂಥ ವಿಷಯ ಇನ್ನೊಂದು ವಸ್ತು ಇನ್ನೊಂದಿದೆ, ಮತ್ತೆ ಇವೆರಡರ ಮಧ್ಯೆ ನೋಟ ಎಂಬತಕ್ಕಂಥದ್ದು ಇದೆ. ಈ ಮೂರು ಇರತಕ್ಕಂಥ ಒಂದು ಸ್ಥಿತಿಗೆ ಇದು ವ್ಯಾವಹಾರಿಕ ಸ್ಥಿತಿ. ಇದು ಎಲ್ಲಿವರೆಗಿರುತ್ತೆ? ಎಲ್ಲಿವರೆಗಿರುತ್ತೆ ಅಂದರೆ ಎಲ್ಲಿಯವರೆಗೆ ನಾನು ಎಂಬತಕ್ಕಂಥ ಭಾವ, ಈ ಶರೀರ ಅಂತಕ್ಕಂಥ ಭಾವ ಇದೆಯೋ ಅಲ್ಲಿಯವರೆಗೂ ಇರುತ್ತೆ. ಇದೇನಾಗುತ್ತೆ? ಈ ಕಾಮನ ಬಿಲ್ಲು ಮರುಮರೀಚಿಕೆ ತರಹ ಏನೋ ಆ ತತ್ಕಾಲಕ್ಕೆ ತೋರಿ ಹೋಗ್ಬಿಡೋದಲ್ಲ ಇದು. ಎಲ್ಲಿಯವರೆಗೆ ನಮ್ಮ ವ್ಯವಹಾರ ಅಂದ್ರೆ ಎಲ್ಲ ದ್ವೈತ ವ್ಯವಹಾರವಿರುತ್ತೋ ಅಲ್ಲಿಯವರೆಗೂ ಇರುತ್ತೆ. ಹೀಗೆ ಈ ಎರಡಕ್ಕೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಎರಡೂ ಕೂಡ ವ್ಯವಹಾರದ ದಶೆಯಲ್ಲೇ ಬರ್ತಕ್ಕಂಥದ್ದು. ವ್ಯಾವಹಾರಿಕ ಸತ್ಯ ಮುಂದೆ ಇದು ಪ್ರಾತಿಭಾಸಿಕ ಸತ್ಯ ಒಂದೇ. ಇವಾಗ ಎರಡಕ್ಕೂ ನಮಗೆ ಸ್ವಲ್ಪ ಆ ವ್ಯತ್ಯಾಸ ಗೊತ್ತಾಯ್ತು. ಇನ್ನು ಪಾರಮಾರ್ಥಿಕ ಸತ್ಯ, ಪರಮಾರ್ಥ ಸತ್ಯ ಅದೇನದು? ಅದು ವ್ಯವಹಾರದ ಕಾಲದಲ್ಲಿಯೇ ಆಗಲಿ ಮತ್ತೆ ಆ ತತ್ಕಾಲದಲ್ಲಿ ಯಾವತ್ತಿಗೂ ಕೂಡ ತ್ರಿಕಾಲಗಳಲ್ಲಿಯೂ ಮೂರು ಅವಸ್ಥೆಗಳಲ್ಲಿಯೂ ಎಂದೆಂದಿಗೂ ಕೂಡ ತನ್ನ ಸ್ವರೂಪವನ್ನ ಬಿಟ್ಟುಕೊಡದೇ ಇರತಕ್ಕಂಥದ್ದು ಇದು. ಇದಕ್ಕೆ ನಾವು ಹೇಳ್ತೇವೆ ಪರಮಾರ್ಥ ಸತ್ಯ ಅಥವಾ ಪಾರಮಾರ್ಥಿಕ ಸತ್ಯ ಅಂತ. ಸೊ ಹೀಗೆ ಇವೆಲ್ಲ ತೋರ್ತಾ ಇರತಕ್ಕಂಥದ್ದು ಈ ಒಂದು ವ್ಯಾವಹಾರಿಕ ಸತ್ಯ. ಇದು ಯಾತಕ್ಕೆ ತೋರ್ತಾ ಇದೆ ಅಂತಂದ್ರೆ ಇದು ಅವಿದ್ಯೆಯಿಂದ ತೋರ್ತಾ ಇದೆ. ಯಾಕೆ? ಅದರ ಸ್ವರೂಪ ನಮಗೆ ಗೊತ್ತಾಗಿಲ್ಲ, ಆದ್ದರಿಂದ ತೋರ್ತಾ ಇದೆ ಅಂತ ಹೇಳಿ. ಈ ಅವಿದ್ಯೆ ಅಂತಕ್ಕಂಥದ್ದು ಇರೋವರೆಗೂ ಅದಿರುತ್ತೆ. ಅವಿದ್ಯೆ ಯಾವಾಗ ಹೋಯ್ತೋ ಎಲ್ಲವೂ ಹೋಯ್ತು. ಪ್ರಾತಿಭಾಸಿಕವೂ ಇಲ್ಲ, ವ್ಯಾವಹಾರಿಕವೂ ಇಲ್ಲ. ಆವಾಗ ಇರತಕ್ಕಂಥದ್ದು ಒಂದೇ ಪರಮಾರ್ಥ ಸತ್ಯ ಅಂತಕ್ಕಂಥ ಇದಕ್ಕೆ ಉಪೋದ್ಬಲಕವಾಗಿ ಇದನ್ನ ಪ್ರಮಾಣೀಕರಿಸುವುದಕ್ಕೋಸ್ಕರ ಬೇಕಾದಷ್ಟು ವಾಕ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಕೆಲವು ವಾಕ್ಯಗಳೆಲ್ಲ ನೆನ್ನೆ ಆಗಿತ್ತು, ಮುಂದುವರಿದ ಭಾಗ ನೋಡೋಣ. ಇದೆಲ್ಲಿದೆ? ಇದು ವಿಷ್ಣು ಪುರಾಣದಲ್ಲಿ ಬರ್ತಕ್ಕಂಥ ಈ ವಾಕ್ಯಗಳು, ಇವೆಲ್ಲ ಶ್ಲೋಕಗಳು ನೆನ್ನೆ ಆಗಿತ್ತು. ಮುಂದುವರಿಯೋಣ. ಅವಿದ್ಯಾ ಸಂಚಿತಂ ಕರ್ಮ ತಚ್ಚಾಶೇಷೇಷು ಜಂತುಷು ಆತ್ಮ ಶುದ್ಧೋಕ್ಷರ ಶಾಂತೋ ನಿರ್ಗುಣ ಪ್ರಕೃತೆ ಪರಃ. ಈ ಎಲ್ಲ ಅವಿದ್ಯಾ ಸಂಚಿತಂ ಕರ್ಮ, ಈ ಎಲ್ಲ ಇದೆಯಲ್ಲ ಈ ಕರ್ಮಗಳು ಅಂತಕ್ಕಂಥದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಯಾವುದರಿಂದ ಬಂದಿದೆ? ಕೇವಲ ನಾವು ಮಾಡತಕ್ಕಂತಹ ಕರ್ಮಗಳಿಂದ ಇದು ಸಂಚಿತವಾಗಿದೆ. ಯಾವುದು? ಇವೆಲ್ಲ ಕರ್ಮ, ನಾವು ಮಾಡ್ತಕ್ಕಂಥ ಕರ್ಮಗಳಿಂದ ಸಂಚಿತವಾಗಿರ್ತಕ್ಕಂಥದ್ದು ಇವೆಲ್ಲವೂ ಅಷ್ಟೇ. ಮಾಡ್ತಾ ಏನು ಮಾಡ್ತಾರೆ ಅದಕ್ಕೆ ತಕ್ಕಂತೆ ಫಲ. ಮತ್ತು ಇದು ತಚ್ಚ ಅಶೇಷೇಷು ಜಂತುಸು ಅಂದ್ರೇನು? ಅಶೇಷೇಷು ಅಂದ್ರೇನು? ಯಾವೊಂದು ಶೇಷವೂ ಇಲ್ಲದೆ ಎಲ್ಲದರಲ್ಲಿ ಎಲ್ಲ ಜಂತು ಯಾವ್ದು ಹುಟ್ಟಿದೆ ಅಂತ ಆಗಿದೆಯೋ ಅವೆಲ್ಲ ಆ ಎಲ್ಲದರಲ್ಲೂ ಕೂಡ ಸಮಾನವಾಗಿ ಇರತಕ್ಕಂಥದ್ದು ಈ ಅವಿದ್ಯಾ ಸಂಚಿತ ಕರ್ಮ ಅಂತಕ್ಕಂಥ. ಮತ್ತೆ ಈ ಪರಮಾತ್ಮನಾದರೂ ಏನಾಗಿದೆ? ಅವನು ಆತ್ಮ ಶುದ್ಧ ಅಕ್ಷರ ಶಾಂತ ನಿರ್ಗುಣ. ಇವೆಲ್ಲದಕ್ಕೂ ಅರ್ಥ ನಮಗೇನು ಹೇಳಬೇಕಾದ್ದಿಲ್ಲ. ಶುದ್ಧವಾಗಿದ್ದಾನೆ, ಅಕ್ಷರ, ಅದು ಯಾವತ್ತೂ ಕ್ಷರ ಅಂತಕ್ಕಂಥ ನಾಶ ಅನ್ನೋದಕ್ಕಂಥ ಇಲ್ಲದೆ ಇರತಕ್ಕಂಥವನು. ಶಾಂತ ಅಂದರೆ ಒಂದೇ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಮನಸ್ಸು ಅಂತಕ್ಕಂಥ ಅಂತಃಕರಣ ಒಂದೇ ಸ್ಥಿತಿ. ಯಾವ ಶಾಂತ ಅಂದ್ರೇನು? ಯಾವ ಕರ್ಮದ ಹಂಗಾಗಲಿ ಇಲ್ಲ ಇಲ್ಲಿ.
ಕರ್ಮ ಇದ್ದಿರ್ತಾನೆ ಶಾಂತಿ ಅಶಾಂತಿ ಅಂತೆಲ್ಲ ತೋರೋದು. ಕರ್ಮ ಮಾಡಿದ್ರೆ ಅದು ಫಲ ಕೊಟ್ರೆ ಶಾಂತಿ ಬರುತ್ತೆ, ಕೊಡದೆ ವಿರುದ್ಧವಾದ ಫಲ ಕೊಟ್ರೆ ಅಶಾಂತಿ ಬರುತ್ತೆ. ಆದ್ದರಿಂದ ಶಾಂತ ಯಾವ ಕರ್ಮದ ಹಂಗೂ ಇರೋದಿಲ್ಲ. ಹೀಗೆ ನಿರ್ಗುಣ, ಇದನ್ನು ಯಾವ ಗುಣಧರ್ಮಗಳನ್ನು ಮತ್ತೆ ಪ್ರಕೃತಿ ಪರಹ. ಇದು ಪ್ರಕೃತಿ ಅಂತ ನಾವು ಏನು ಹೇಳುತ್ತೇವೆಯೋ, ಈ ಪ್ರಕೃತಿ ಅಂತಂದ್ರೆ ಯಾವುದು ಅಂದ್ರೆ ಈ ಎಲ್ಲ ಪ್ರಪಂಚ ಇದರ ನಾಮರೂಪಾತ್ಮಕವಾಗಿ ತೋರತಕ್ಕಂತಹ ಪ್ರಪಂಚ, ಇವೆಲ್ಲದಕ್ಕೂ ಕಾರಣವಾಗಿರತಕ್ಕಂತಹದ್ದು ಪ್ರಕೃತಿ. ಅದನ್ನೇ ಇನ್ನೊಂದು ಪದದಿಂದ ಹೇಳುವುದಾದರೆ ಅದೇ ಅವ್ಯಾಕೃತ. ಇವೆಲ್ಲವೂ ಕೂಡ ನಮ್ಮ ತೋರ್ತಾ ಇರತಕ್ಕಂಥ ಬಿಡಿ ಬಿಡಿಯಾಗಿ ನಾಮರೂಪಗಳಿಂದ ಇದು ವ್ಯಾಕೃತ ರೂಪ. ಇದು ಮತ್ತೆ ಇದು ಎಲ್ಲಿಂದ ಬಂತು ಅಂದ್ರೆ ಅವ್ಯಾಕೃತದಿಂದ ಬಂತು, ವ್ಯಾಕೃತವಾಗಿ ಬಂತು. ಆದರೆ ಈ ಪರಮಾತ್ಮ ಅಂತಕ್ಕಂಥವನು ಆ ಅವ್ಯಾಕೃತಕ್ಕಿಂತಲೂ ಕೂಡ ಸೂಕ್ಷ್ಮನಾದವನು, ಆ ಅವ್ಯಾಕೃತಕ್ಕೂ ಕೂಡ ಕಾರಣನಾದವನು. ಮತ್ತೆ ಈ ಅವ್ಯಾಕೃತ ಅಂತ ಏನು ತೋರ್ತಾ ಇದೆ ಅದು ಕೂಡ ಏನು ಪರಮಾತ್ಮನ ವಿಷಯಕ್ಕೆ ನಮಗೆ ಸಮ್ಯಜ್ಞಾನವಿಲ್ಲದಿರುವುದು. ಪರಮಾತ್ಮನ ವಿಷಯದಲ್ಲಿ ನಮಗೆ ಅಜ್ಞಾನ ಇದೆ, ಆದ್ದರಿಂದ ಇವೆಲ್ಲ ತೋರ್ತಾ ಇದೆ. ಹಾಗಾಗಿ ಇವನು ಈ ಪರಮಾತ್ಮ ಅಂತಕ್ಕಂಥವನು ಪ್ರಕೃತಿ ಪರಹ, ಪ್ರಕೃತಿಗಿಂತ ಹೆಚ್ಚಿನವನು, ಪ್ರಕೃತಿಗಿಂತ ಸೂಕ್ಷ್ಮನು, ಪ್ರಕೃತಿಗೂ ಕಾರಣನಾಗಿರ್ತಕ್ಕಂಥ ಅವ್ಯಾಕೃತ ಅಂಥೇಳಿ ಪ್ರವೃದ್ಧ್ಯಪಚಯೋ ನಸ್ತಃ ಏಕಸ್ಯಾಖಿಲ ಜಂತುಷು. ಈ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಅಖಿಲ ಜಂತುಷು ಏಕಸ್ಯ, ಎಷ್ಟು ಜಂತುಗಳು ಅಂತ ಇವೆ, ಹುಟ್ಟಿದ ಪದಾರ್ಥ ಅಂತ ಏನಿವೆ ಅವೆಲ್ಲದರಲ್ಲೂ ಕೂಡ ಇವನು ಏಕರೂಪನಾಗಿ ಇದ್ದಾನೆ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಇಲ್ಲೇ ಬಂದಿರತಕ್ಕಂಥದ್ದು ಈ ಉಪನಿಷತ್ತಿನಲ್ಲೇ ಇದೆ ಮುಂದೆ ಮಂತ್ರ. ಇದು ಅವನು ಹೀಗೆ ಏಕರೂಪನಾಗಿರ್ತಕ್ಕಂಥವನು. ಇವನಿಗೆ ಪ್ರವೃದ್ಧ್ಯಪಚಯವು, ಪ್ರವೃದ್ಧಿ ಅಂದರೆ ವೃದ್ಧಿ, ಅಪಚಯ ಅಂದರೆ ಕ್ಷಯ. ವೃದ್ಧಿಯಾಗಲಿ ಕ್ಷಯವಾಗಲಿ, ಉಪಚಯವಾಗಲಿ ಅಪಚಯವಾಗಲಿ ಯಾವುದೂ ಇಲ್ಲ, ಎರಡೂ ಇಲ್ಲ. ಉಪಚಯವೂ ಇಲ್ಲ, ಅಪಚಯವೂ ಇಲ್ಲ. ಉಬ್ಬುವುದೂ ಇಲ್ಲ, ತಗ್ಗುವಿಕೆ ಅಂತಕ್ಕಂಥದ್ದು ಇಲ್ಲ. ಮತ್ತು ಯತ್ತು ಕಾಲಾಂತರೇಣಾಪಿ ನಾಣ್ಯ ಸಂಜ್ಞಾಮುಪೈತಿ ವೈ ಪರಿಣಾಮಾದಿ ಸಂಭೂತಾಂ ತದ್ವಸ್ತು ನೃಪತಚ್ಚಕಿಂ. ನೃಪ, ಎಲೈ ರಾಜನೇ, ಇದು ವಿಷ್ಣು ಪುರಾಣದ ಹೇಳ್ತಾ ಇರ್ತಕ್ಕಂಥ ಮಾತು. ಅವನು ಗುರು, ಆ ಶಿಷ್ಯನ ಶಿಷ್ಯ ರಾಜ ಹೇಳ್ತಾ ಇದ್ದಾನೆ. ಯತ್ತು ಕಾಲಾಂತರೇಣಾಪಿ ನ ಅನ್ಯ ಸಂಜ್ಞಾ ಉಪೈತಿ. ಕಾಲಾಂತರೇಣಾಪಿ ಅಂದ್ರೆ ಯಾವ ಬೇರೆಯ ಕಾಲಗಳಲ್ಲಿಯೂ ಕೂಡ, ಎಂಥದೇ ಕಾಲ ಆಗಲಿ, ಭೂತ ಭವಿಷ್ಯತ್ತು ವರ್ತಮಾನ ಯಾವುದೇ ಆಗಲಿ, ಅವೆಲ್ಲದರಲ್ಲಿಯೂ ಕೂಡ ಅನ್ಯ ಸಂಜ್ಞಾಂ ನ ಉಪೈತಿ. ತನ್ನ ಸ್ವರೂಪವನ್ನು ಬಿಟ್ಟು ಬೇರೆಯ ಸಂಜ್ಞೆ ಅಂದ್ರೆ ಬೇರೆಯ ಒಂದು ರೂಪವನ್ನು ತಾಳ್ತಕ್ಕಂಥದ್ದು ಇಲ್ಲ. ನ ಉಪೈತಿ, ಇವನು ಆಗೋದಿಲ್ಲ. ಎಲ್ಲಿ ಕಾಲಾಂತರೇಣಾಪಿ ಅಂದ್ರೇನು, ತ್ರಿಷ್ವಪಿ ಕಾಲೇಶು ಅಂತ ಅರ್ಥ. ಮೂರೂ ಇರ್ತಕ್ಕಂಥದ್ದೇ ಮೂರು ಕಾಲ, ಮೂರು ಕಾಲಗಳಲ್ಲಿಯೂ ಕೂಡ ಏನು ಅನ್ಯ ಸಂಜ್ಞಾಂ ನ ಉಪೈತಿ. ಅನ್ಯ ಸಂಜ್ಞಾಂ ಅಂದ್ರೆ ತನ್ನ ಒಂದು ಧರ್ಮವನ್ನ ಸ್ವರೂಪವನ್ನ ಬಿಟ್ಟು ಬೇರೆಯಾಗಿ ಎಂದಿಗೂ ಹೋಗುವುದಿಲ್ಲ, ಯಾವ ಕಾಲಕ್ಕೂ ಇಲ್ಲ, ಏಕರೂಪ ಇರತಕ್ಕಂಥ. ಮತ್ತು ಪರಿಣಾಮಾದಿ ಸಂಭೂತಾಂ ತದ್ವಸ್ತು ನೃಪಗೆ. ಮತ್ತು ಇವೆಲ್ಲ ಏನಾಗಿದೆ ಪ್ರಪಂಚ ಅಂತಕ್ಕಂಥದ್ದು, ಇವೆಲ್ಲ ಕೂಡ ಇದರ ಪರಿಣಾಮ. ಈ ಪರಿಣಾಮ ಅಂತಕ್ಕಂಥದ್ದು ಏನೇ ಹೇಳಿದ್ರು ಕೂಡ ಇವೆಲ್ಲ ಅವಿದ್ಯಾ ಸಂಭೂತ. ಅದನ್ನೇ ಸಾಂಖ್ಯರು ಹೇಳ್ತಾರೆ ಪರಿಣಾಮ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ವೈಶೇಷಿಕರು ಹೇಳ್ತಾರೆ ಪರಮಾಣು ಅಂತ ಹೇಳ್ತಾರೆ. ಅವರು ಆರಂಭವಾದ ಅಂತ ಹೇಳ್ತಾರೆ, ಇವರು ಪರಿಣಾಮವಾದ. ವೈಶೇಷಿಕರದು ಆರಂಭವಾದ. ಮತ್ತೆ ವೇದಾಂತಿಗಳು ಏನು ಹೇಳ್ತಾರೆ ಅಂದರೆ ವೇದಾಂತಿಗಳದ್ದು ವಿವರ್ತವಾದ. ಹೀಗೆ ವಿವರ್ತ ಅಂದ್ರೇನು, ತೋರ್ತಾ ಇದೆ ಆದರೆ ತನ್ನ ಸ್ವರೂಪವನ್ನ ಬಿಟ್ಟು ಕೊಡದೆ
ಈ ಅಜ್ಞಾನ ವಶದಿಂದ ನಾನಾ ರೂಪವಾಗಿ ತೋರತಕ್ಕಂಥದ್ದು. ನಾನಾ ರೂಪವಾಗಿ ತೋರುತ್ತಿರುವಾಗಲೂ ಕೂಡ ಏನಾಗಿದೆ, ತನ್ನ ಸ್ವರೂಪವನ್ನು ಬಿಟ್ಟು ಕೊಡದೇ ಇರತಕ್ಕಂಥದ್ದು. ಈ ತರಹ ಒಂದು ಪರಿಣಾಮಕ್ಕೆ ವಿವರ್ತವಾದ ಅಂತ ಹೆಸರು. ಇದು ವೇದಾಂತಗಳದು ಅಂತ ಹೇಳ್ತಾರೆ. ಅದು ಕೂಡ ಇವೆಲ್ಲ ವಾಚಾರ ಮಾಡೋ ಸ್ವಲ್ಪ ಮಟ್ಟಿಗೆ ಸರಿ, ಅದು ಅಷ್ಟೇ. ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ಮುಂದೆ ನೋಡಿ, ಯದ್ಯನ್ಯೋಸ್ತಿ ಪರ ಕೋಪಿ ಮತ್ತ ಪಾರ್ಥಿವ ಸತ್ತಮ ತದೈಶೋಹಮಹಿಂ ವಾಚಾನ್ಯೋ ವಕ್ತುಮೇವಮಪೀಷ್ಯತೆ. ಇದು ಯದಿ ಅನ್ಯೋಸ್ತಿ ಪರಹ ಕೋಪಿ, ನನಗಿಂತ ಭಿನ್ನವಾಗಿ ಬೇರೆಯವನೊಬ್ಬನು ಇದ್ದಾನೆ. ಹೇ ಪಾರ್ಥಿವ ಸತ್ತಮ ಅಂದ್ರೆ ಪಾರ್ಥೋತ್ತಮ ಅಂದ್ರೆ ಶ್ರೇಷ್ಠ ಅಂತ, ಪಾರ್ಥಿವ ಅಂದ್ರೆ ರಾಜ, ಹೇ ನೃಪೋತ್ತಮ, ಮತ್ತೆ ಹೇ ಮಹಾರಾಜ. ಏನು, ಒಂದು ವೇಳೆ ನನಗಿಂತ ಭಿನ್ನವಾಗಿ ಇನ್ನೊಬ್ಬನು ಇದ್ದಾನೆ, ಮತ್ತೆ ತತ್ ಏಷಃ ಅಹಂ ಅಯಂ ಚ ಅನ್ಯ, ಅದು ಇವನು, ನಾನು ಮತ್ತೆ ಇದು ಎಂಬತಕ್ಕಂಥ ಎಲ್ಲ ದ್ವೈತ ಭಾವ. ಇದು ಏನಾಗುತ್ತೆ, ಇದು ವಕ್ತುಮೇವ ಅಪಿ ಇಷ್ಯತೆ, ವಕ್ತುಂ ಏವಂ ಅಪಿ ಇಷ್ಯತೆ, ಹೀಗೆ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಅಂತಂದ್ರೆ, ಇದು ಅವಿದ್ಯಾ ದಶೆಯಲ್ಲಿ ಎಲ್ಲರೂ ಕೂಡ ಹೇಳ್ತಕ್ಕಂಥ ಮಾತು. ಹೇ ರಾಜ, ನನಗಿಂತ ಬೇರೆ ಇದ್ದಾನೆ, ಅವನು ಇವನು ನಾನು, ಇವನು ಬೇರೆಯವನು, ಇವನ ಧರ್ಮ ಬೇರೆ, ನನ್ನ ಧರ್ಮ, ಹೀಗೆ ಎಲ್ಲವನ್ನೂ ಕೂಡ ಹೇಳ್ತಾರೆ. ಯದಾ ಸಮಸ್ತ ದೇಹೇಶು ಪುಮಾನ್ ಏಕೋ ವ್ಯವಸ್ಥಿತ ತದಾ ಹಿ ಕೋ ಭವಾನ್ ಸೋಹಂ ಇತ್ಯೇತದ್ವಿಪ್ರಲಂಭನಂ. ಇವಾಗ ಯಾವಾಗ ಎಲ್ಲ ಜೀವಿಗಳಲ್ಲಿಯೂ ಕೂಡ, ಎಲ್ಲ ದೇಹಗಳಲ್ಲಿಯೂ ಕೂಡ ಈ ಒಂದು ಏಕ ಒಬ್ಬನೇ ಇದ್ದಾನೆ ಅಂತ ಆದ ಮೇಲೆ, ಆವಾಗ ಕೋ ಭವಾನ್, ನೀನು ಯಾರು, ಸೋಹಂ ನಾನು ಯಾರು, ಅವನೇ ನಾನು, ನೀನು ಯಾರು, ಈಗ ನೀನು ಅವನು ಇದಕ್ಕಿಬ್ಬರಿಗೆ ಯಾರು ಒಂದು ಸಂಬಂಧ, ಪರಸ್ಪರ ಸಂಬಂಧ. ಇದೆಲ್ಲವೂ ಕೂಡ ಇದೇನಾಗಿದೆ, ಇದು ಕೇವಲ ವಿಪ್ರಲಂಭನ ಮಾತ್ರ. ವಿಪ್ರಲಂಭ ಅಂದ್ರೆ ಈ ಒಂದು ನಿಜವಾಗಿ ಇಲ್ಲದೆ ಏನೋ ಒಂದು ಭ್ರಮೆಯಿಂದ ಮೋಸದಿಂದ ತೋರ್ತಕ್ಕಂಥದ್ದು ವಿಪ್ರಲಂಭ. ಅದು ನಿಜವಾಗಿಲ್ಲ, ಏನೋ ಅನ್ಯಥಾ ತೋರ್ತಕ್ಕಂಥದ್ದು. ಇವೆಲ್ಲ ಅನ್ಯಥಾ ಜ್ಞಾನ ಅಷ್ಟೆ ಅಂತ ಹೇಳಿ, ತ್ವಂ ರಾಜ ಶಿಬಿಕಾಚೇಯಂ ವಯಂ ವಾಹ ಪುರಸ್ಸರ ಅಯಂಚ ಭವತೋ ಲೋಕೋ ಸದೇ ತತ್ವಯೋಚ್ಯತೆ. ಈಗ ತ್ವಂ ರಾಜ, ನೀನು ರಾಜ, ಮತ್ತೆ ಇದೇನಿದು, ಇದು ಶಿಬಿಕಾ. ಶಿಬಿಕಾ ಅಂದ್ರೆ ರಾಜನ ಹೊತ್ಕೊಂಡು ಹೋಗ್ತಾ, ಹಿಂದಿನ ಕಾಲದ ಮಾತು, ಪುರಾಣದ ಮಾತು, ಪಲ್ಲಕ್ಕಿ. ಈ ನೀನು ರಾಜ ನೋಡಿ, ಇದು ಪಲ್ಲಕ್ಕಿ. ಮತ್ತು ಇದು ಮತ್ತೆ ನಾವು ಪುರಸ್ಸರಾಹ ವಯಂ ವಾಹ, ನಿನ್ನ ಮುಂದೆ ವಾಹ ಅಂದ್ರೆ ನಡೀತಾ ಇರ್ತಕ್ಕಂಥವು, ನಿನ್ನ ಮುಂದೆ ನಡೆಯತಕ್ಕಂತಹ ನಾವುಗಳು. ಅಂದ್ರೆ ನೀನು ಬೇರೆ, ಈ ಪಲ್ಲಕ್ಕಿ ಬೇರೆ, ನಿನ್ನ ಮುಂದೆ ನಡೆಯೋ ನಾವು ಬೇರೆ. ಅಯಂಚ ಭವತೋ ಲೋಕೋ, ಈ ಒಂದು ಲೋಕ ಅಂತ ಇದೆಯಲ್ಲ ಅದು ಬೇರೆ. ನ ಸದೇ ತತ್ವಯೋಚ್ಯತೆ, ನ ಸತ್ ಅಂದ್ರೇನು, ಇದು ನಿಜವಾಗಿಯೂ ಕೂಡ ಏನಾಗಿದೆ, ಇದು ನ ಸತ್, ಇದು ಇರತಕ್ಕಂತಹ ಅಂದ್ರೆ ಈ ಪಾರಮಾರ್ಥಿಕವಾಗಿ ಇದೆಲ್ಲವೂ ಕೂಡ ಯಾವುದೂ ಕೂಡ ಇರತಕ್ಕಂಥದ್ದು ಅಲ್ಲ ಅಂತ ಹೇಳಿ, ಇವೆಲ್ಲ ಏನಾಗಿದೆ, ಈ ವ್ಯವಹಾರದಲ್ಲಿ ಅವೆಲ್ಲ ಇದೆ, ಆದರೆ ಇವು ಯಾವುದೂ ಕೂಡ ಈ ಸತ್ಯವಾಗಿ ಇದೆ ಅಂತ ಹೇಳ್ತಕ್ಕಂಥದ್ದು ಯಾವತ್ತಿಗೂ ಕೂಡ ಸತ್ ಏತತ್ವ ನಿನಗೆ ನಾವು ಹೇಳ್ತಕ್ಕಂಥದ್ದಲ್ಲ, ಅಂದ್ರೆ ಸತ್ಯವಾಗಿರ್ತಕ್ಕಂಥದ್ದಲ್ಲ ಅಂತ. ಮತ್ತು ವಸ್ತು ರಾಜೇತಿ ಎಲ್ಲೋಕೆ ಯಚ್ಚ ರಾಜಭಟಾತ್ಮಕಂ ತಥಾನ್ಯೇ ಚ ನೃಪತ್ವಂಚ ತತ್ತತ್ ಸಂಕಲ್ಪನಾಮಯಂ
ಎಲ್ಲವೂ ಕೂಡ ಕೇವಲ ಸಂಕಲ್ಪಮಯ. ಏನು ಸಂಕಲ್ಪಮಯ ಅಂತಂದ್ರೆ ಇವೆಲ್ಲ ಏನು ಈ ಏನು ವಸ್ತು, ಎದುರು ಕಾಣತಕ್ಕಂಥ ವಸ್ತು, ರಾಜ ನೀನು, ಮತ್ತು ಲೋಕೆ ಮತ್ತು ಈ ವ್ಯವಹಾರ, ಲೋಕ ಅಂದರೆ ವ್ಯವಹಾರ ಅಷ್ಟೇ, ಲೋಕ ವ್ಯವಹಾರ. ವ್ಯವಹಾರದಲ್ಲಿ ಹೆಚ್ಚ ರಾಜಭಟಾತ್ಮಕಂ, ರಾಜಭಟರಿದ್ದಾರೆ, ಮತ್ತೆ ಬೇರೆಯ ನೃಪತ್ವ, ಬೇರೆಯ ಒಂದು ರಾಜರು ಅಂತಕ್ಕಂಥ ಅವರು ಇದ್ದಾರೆ, ಮತ್ತು ರಾಜತ್ವ ಅಂತಕ್ಕಂಥದ್ದು ಇದೆ. ಮತ್ತು ಇವೆಲ್ಲ ಕೂಡ ಏನು ತತ್ ಸಂಕಲ್ಪನಾಮ, ಇವೆಲ್ಲವೂ ಕೂಡ ತತ್ತತ್ ಸಂಕಲ್ಪನಾಮಯಂ, ಸಂಕಲ್ಪನಾಮಯ ಇವೆಲ್ಲ ಅಷ್ಟೇ. ಏನಿದೆ ಸಂಕಲ್ಪ, ಕೇವಲ ಸಂಕಲ್ಪ ಸಂಕಲ್ಪ ಸಂಕಲ್ಪ, ಸಂಕಲ್ಪ ಮಾತ್ರದಿಂದ ಎಲ್ಲವೂ ಕೂಡ ಬರ್ತಾ ಇದೆ ಅಷ್ಟೆ. ಮತ್ತೆ ಅನಾಶಿ ಪರಮಾರ್ಥಶ್ಚ ಪ್ರಾಜ್ಞೈರಭ್ಯುಪಗಮ್ಯತೆ ಪರಮಾರ್ಥಸ್ತು ಭೂಪಾಲ ಸಂಕ್ಷೇಪಾಶೂನ್ಯತಾಂ ಮಮ. ಮತ್ತೆ ಈ ಇಲ್ಲಿ ರಾಜನ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ ನೋಡಿ, ಅವಿನಾಶಿ ಅನಾಶಿ ಪರಮಾರ್ಥಶ್ಚ ಪ್ರಾಜ್ಞೈರಭ್ಯುಪಗಮ್ಯತೆ. ಹೇ ಭೂಪಾಲ, ರಾಜನೇ, ಇದು ಈ ಅವಿನಾಶಿಯಾದ ಒಂದು ಪರಮಾರ್ಥ ತತ್ವ ಅಂತ ಏನಿದೆ ಅದು ಪ್ರಾಜ್ಞೈ ಅಭ್ಯುಪಗಮ್ಯತೆ. ಪ್ರಾಜ್ಞೈ ಅಂದ್ರೆ ಜ್ಞಾನಿಗಳಿಂದ ಇದು ತಿಳಿಯಲ್ಪಟ್ಟಿದೆ. ಮತ್ತು ನೀನು ಏನ್ ಮಾಡ್ತೇ, ನೀನೇನು ಮಾಡಬೇಕು, ಹೇ ಭೂಪಾಲ ರಾಜನೇ, ನೀನು ಆ ಪರಮಾರ್ಥ ಇದೆಯಲ್ಲ ಅದನ್ನ ಸಂಕ್ಷೇಪಾತ್, ಬಹಳ ಸಂಕ್ಷೇಪವಾಗಿ ಇದನ್ನ ನೀನು ಶೃಣು, ಕೇಳು ಅಂಥೇಳಿ ಆ ಒಂದು ಪರಮಾರ್ಥ ತತ್ವವನ್ನು ಹೇಳಿ. ಇದುವರೆಗೂ ಏನು ನೀ ರಾಜ, ನಾನು ಆಕ, ಅವನು ಕುದುರೆ, ಈ ಲೋಕ, ಇವೆಲ್ಲ ದ್ವೈತ ವ್ಯವಹಾರಗಳು ಇದೆಯಲ್ಲ, ಇವೆಲ್ಲವೂ ಕೂಡ ಕೇವಲ ವಿಜ್ಞಾನದಿಂದ ತೋರ್ತಾ ಇರ್ತಕ್ಕಂಥದ್ದು. ಮತ್ತೆ ಇವೆಲ್ಲ ಕೂಡ ಏನು ತೋರುವುದು ಕೂಡ ಕೇವಲ ಸಂಕಲ್ಪ ಅಷ್ಟೆ. ಅಂದ್ರೇನು ಸಂಕಲ್ಪ ಅಂತಂದ್ರು ಒಂದೇ, ಮತ್ತೆ ಮನಸ್ಸು ಅಂತಂದ್ರು ಒಂದೇ. ಯಾಕೆ? ಈ ಮನಸ್ಸಿನ ಒಂದು ಸ್ವಭಾವವೇ ಅದು. ಏನಿದ್ರ ಸ್ವಭಾವ ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಮನಸ್ಸು ಅಂದ್ರೇನು? ಸಂಕಲ್ಪ ವಿಕಲ್ಪಾತ್ಮಕವಾದದ್ದು. ಆ ಮನಸ್ಸೇನೆ ಈ ಸಂಕಲ್ಪ ವಿಕಲ್ಪ ಇದೆಯಲ್ಲ, ಯಾವಾಗ ನಿಶ್ಚಯ ರೂಪ ತಾಳುತ್ತೋ, ಓಹೋ ಇದೆ ಅಂತ ತಾಳುತ್ತಲ್ಲ, ಆಗ ಆ ಮನಸ್ಸನ್ನೇ ಬುದ್ಧಿ ಅಂತ ಹೇಳ್ತಾರೆ. ನಿಶ್ಚಯಾತ್ಮಿಕ ಬುದ್ಧಿ, ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಬುದ್ಧಿ ಅಂತ. ಮತ್ತೆ ಈ ಸಾಂಶಯಿಕವಾಗಿ ನೋಡುವಾಗ ಏನು ಇದು ಅದು ಗೊತ್ತಾಗಿದಲ್ಲ ಅಂತ ಹೇಳುವಾಗ ಇದೆಲ್ಲ ಮನಸ್ಸು ಸಂಕಲ್ಪ. ಹೀಗೆ ಇವೆಲ್ಲವೂ ಕೂಡ ಇದೆ. ಇಲ್ಲಿ ಪರಮಾರ್ಥವನ್ನ ನಾವು ಹೇಳ್ತೇವೆ, ನೀನು ಸಂಕ್ಷೇಪವಾಗಿ ನಾವು ಹೇಳ್ತೇವೆ, ಸಂಕ್ಷೇಪ ಕೇಳು ಅಂತ ಹೇಳಿ. ಮತ್ತು ಏಕೋ ವ್ಯಾಪಿ ಸಮಶುದ್ಧ ನಿರ್ಗುಣ ಪ್ರಕೃತಿ ಪರಹ. ಇಲ್ಲಿಂದ ಮುಂದಕ್ಕೆ ಈ ಪರಮಾರ್ಥ ತತ್ವ ಹೇಳ್ತೇನೆ ಕೇಳು ಅಂತ ಹೇಳೋದ್ರಲ್ಲ, ಪರಮಾರ್ಥ ತತ್ವವನ್ನ ಹೇಳ್ಕೊಂಡು ಬರ್ತಾರೆ. ಏಕೋ ವ್ಯಾಪಿ ಸಮಶುದ್ಧ, ಏಕೋ ಏಕಮೇವಾದ್ವಿತೀಯವಾದ ಒಂದೇ ತತ್ವ ಇರ್ತಕ್ಕಂಥದ್ದು. ವ್ಯಾಪಿ ಅಂದ್ರೇನು? ಎಲ್ಲವನ್ನೂ ಚರಾಚರವನ್ನು ವ್ಯಾಪಿಸಿರ್ತಕ್ಕಂಥದ್ದು. ಸಮಃ, ಯಾವತ್ತಿಗೂ ಕೂಡ ಇದರಲ್ಲಿ ಸಮ ಅಂತಂದ್ರೆ ರಾಗ ದ್ವೇಷ ಲಾಭ ಯಾವ ದ್ವೈತವೂ ಇಲ್ಲ, ಸಮನಾಗಿರುತ್ತೆ. ಶುದ್ಧವಾಗಿದ್ದು, ಯಾವ ಮಲದ ಸಂಕ್ಷೇಪವು ಸಂಕರ್ಷವೂ ಇಲ್ಲ. ಮತ್ತು ನಿರ್ಗುಣ, ಗುಣಧರ್ಮಗಳಂತೂ ಇಲ್ಲ. ಮತ್ತೆ ಪ್ರಕೃತಿ ಪರಹ, ಹಿಂದೆ ಹೇಳಿದ್ದೆ ಇಲ್ಲಿ ಪ್ರಕೃತಿ ಪರಹ, ಇದು ಅವ್ಯಾಕೃತಕ್ಕಿಂತಲೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂತಹ ತತ್ವ. ಮತ್ತೆ ಜನ್ಮ ವೃದ್ಧಾದಿ ರಹಿತ, ಇದಕ್ಕೆ ಜನ್ಮ ವೃದ್ಧಿ ಕ್ಷಯ ಮತ್ತೆ ನಾಶ ಅಂತಕ್ಕಂಥದ್ದು ಇಲ್ಲ. ಅಂದ್ರೇನು? ಷಡ್ಭಾವ ವಿಕಾರಗಳು ಇಲ್ಲವೇ ಇಲ್ಲ ಇದಕ್ಕೆ. ಮತ್ತೆ ಇಂತಹ ಆತ್ಮ ಸರ್ವಗತೋ ವ್ಯಯ, ಈ ಒಂದು ಆತ್ಮ ಇದ್ದ ಅಂದ್ರೆ ನಾವು ಸರ್ವಗತಃ ಅವ್ಯಯ. ಸರ್ವಗತೋ ವ್ಯಯ ಅಂದ್ರೇನು? ಸರ್ವಗತ ಅವ್ಯಯ. ಅವಗ್ರಹ ಇದೆ ನೋಡಿ, ಸರ್ವಗತ ಅವ್ಯಯ. ಇವನು ಸರ್ವಗತನಾಗಿದ್ದಾನೆ ಅಂದ್ರೆ ಈ ಆತ್ಮನು ಇಂಥ ಕಡೆ ಇಲ್ಲ ಎಂಬುದಿಲ್ಲ, ಎಲ್ಲ ಕಡೆ ಇರುತ್ತೆ. ಮತ್ತೆ ಅವ್ಯಯ ಅಂದ್ರೆ ಯಾವತ್ತಿಗೂ ಕೂಡ
ಇದು ಬದಲಾವಣೆ ಅಂತಕ್ಕಂಥದ್ದು ಇದಕ್ಕೆ ಇಲ್ಲವೇ ಇಲ್ಲ. ಬದಲಾವಣೆ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಒಂದೇ. ಇದು ಪರಮಾತ್ಮ ಹೇಗಿದೆ ಅಂದ್ರೆ ಅವ್ಯಭಿಚಾರಿ ಸ್ವರೂಪ. ಇದರದ್ದು ಯಾವತ್ತಿಗೂ ಕೂಡ ವ್ಯಭಿಚಾರ ಸಾಧ್ಯವೇ ಇಲ್ಲ. ಬದಲಾವಣೆ ಇಲ್ಲಿಂದ ಅಲ್ಲಿ ಹೋಗೋದು ಸಾಧ್ಯವೇ ಇಲ್ಲ ಇದು. ಮತ್ತು ಮುಂದೆ ಪರಜ್ಞಾನಮಯ ಸದ್ಭಿ ನಾಮಜಾತ್ಯಾದಿಭಿ ಪ್ರಭು ನಯೋಗವಾನ್ ನ ಯುಕ್ತೋ ಅಭೂತ್ ನೈವ ಪಾರ್ಥಿವ ಯೋಕ್ಷ್ಯತೆ. ಇದು ಏನಿದು ಪರಜ್ಞಾನಮಯ ಅಂದ್ರೆ ಏನು? ಪರಜ್ಞಾನ ಅತ್ಯಂತ ಹೆಚ್ಚಿನ ಪರಮಾರ್ಥ ಜ್ಞಾನ, ಅದರ ಪರಮಾರ್ಥ ಜ್ಞಾನಮಯ. ಸದ್ಭಿ ನಾಮಜಾತ್ಯಾದಿಭಿ ಪ್ರಭು ಅಂದ್ರೆ ಅದೇ ಆ ಪರಮಜ್ಞಾನ ಅಂತ ಏನಿದೆ ಅದೇ ಆ ಒಂದು ವಾಸ್ತವಿಕವಾಗಿರ್ತಕ್ಕಂಥದ್ದು ಅದು. ಮತ್ತೆ ಅದು ಏನು ಈ ಜಾತಿ ಮತ ಮತ್ತೆ ಲಿಂಗ ಇವು ಯಾವುದರಿಂದನೂ ಕೂಡ ನ ಯೋಗವಾನ್, ಅದರ ಸಂಯೋಗ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅಂದ್ರೇನು? ಇದಕ್ಕೂ ಈ ವಿಕಾರಗಳಿದೆ. ಎಲ್ಲ ನಾಮ ಜಾತಿ ನಾಶ ಅಂತಕ್ಕಂಥ ವಿಕಾರ ಸಂಬಂಧವೇ ಇಲ್ಲ ಇದ್ರ ನ ಯೋಗವಾನ್. ಮತ್ತೆ ಯಾವತ್ತಿಗೂ ಕೂಡ ಇವತ್ತಿಗೂ ಸೇರ್ತಕ್ಕಂಥದ್ದು ಅಂತೂ ಇಲ್ಲ. ಇದು ಯಾವಾಗ? ಈಗಲಲ್ಲ, ಹಿಂದೆಯೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ಇದಕ್ಕೆ ಯೋಗ ಅಂತ. ಯೋಗ ಅಂದ್ರೆ ಸೇರುವಿಕೆ ಅಂತ, ಸಂಘ ಅಂತ, ಸಂಬಂಧ ಅಂತ. ಇದರ ಸಂಬಂಧ ಇಲ್ಲವೇ ಇಲ್ಲ ಯಾವತ್ತೂ. ಪಾರ್ಥಿವ ಯೋಕ್ಷ್ಯತೆ ಅಂತಕ್ಕಂಥದ್ದು ಇದು ಭವಿಷ್ಯತ್ ಕಾಲ. ಯುಜ್ಯತೆ ಅಂತಕ್ಕಂಥದ್ದು ವರ್ತಮಾನ ಕಾಲ. ಹೀಗೆ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಈ ಯಾವುದರಿಂದಲೂ ದ್ವೈತರ ಸಂಪರ್ಕ ಸಂಯೋಗ ಅಂತಕ್ಕಂಥ ಇಲ್ಲವೇ ಇಲ್ಲ ಅಂತ ಹೇಳಿ ತಸ್ಯಾತ್ಮಪರ ದೇಹೇಶು ಸಂಯೋಗೋ ಏಕಯೇ ವಯತ್ ವಿಜ್ಞಾನಂ ಪರಮಾರ್ಥೋಸೌ ದ್ವೈತಿನೋ ತಥ್ಯದರ್ಶಿನಃ. ಮತ್ತೆ ತಸ್ಯ ಆತ್ಮಪರದೇಹೇಶು ಅಂದ್ರೇನು? ಅದಕ್ಕೆ ಈ ಆತ್ಮ ಪರ ಅಂದ್ರೆ ತನ್ನದು ಮತ್ತೆ ಬೇರೆ ಅಂತಕ್ಕಂಥ ಎಲ್ಲ ಆ ಒಂದು ಶರೀರ ದೇಹ ಅಂತ ದೇಹ ಸಂಘಾತಗಳಲ್ಲಿ ಸಂಯೋಗೋ, ಈ ಸಂಯೋಗ ಅಂಥದ್ದು ಇರೋದಿಲ್ಲ. ಯಾಕೆ? ಏಕ ಏವ ಯತ್, ಇರತಕ್ಕಂಥದ್ದು ಏಕಮೇವ ದ್ವಿತೀಯವಾದ ಒಂದೇ ತತ್ವ ಅಂತಂದ ಮೇಲೆ ಯಾವುದರೊಡನೆ ಸಂಯೋಗ ಸಾಧ್ಯವೇ ಇಲ್ವಲ್ಲ. ಆದ್ದರಿಂದ ಸಂಯೋಗ ಏಕ ಏವ ಯತ್. ಮತ್ತೆ ವಿಜ್ಞಾನಂ ಪರಮಾರ್ಥೋಸೌ ದ್ವೈತಿನೋ ತಥ್ಯ ಅಂದ್ರೆ ದ್ವೈತಿನಃ ಅತಥ್ಯದರ್ಶಿನಃ. ಹೀಗೆ ಈ ವಿಜ್ಞಾನ ಇರ್ತಕ್ಕಂಥದ್ದು ಇದು ಪರಮಾರ್ಥ. ಇದೇ ಪರಮಾರ್ಥ, ಜ್ಞಪ್ತಿ ಸ್ವರೂಪ, ಜ್ಞಾನ ಸ್ವರೂಪ ಅಂತ ಹೇಳ್ತಾರೆ ಅದು. ಇದು ಮತ್ತೆ ಈ ದ್ವೈತದ ನೋಡ್ತಕ್ಕಂಥವ್ರು ಅದು ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ, ಪ್ರಪಂಚ ಬೇರೆ, ಒಂದಕ್ಕೊಂದು ಸಂಬಂಧ ಮತ್ತೆ ತಾರತಮ್ಯ ಭಾವ. ಯಾವಾಗ ದ್ವೈತ ಅಂತ ಇತ್ತು ತಾರತಮ್ಯ ಭಾವ ಬಂದೇ ಬರುತ್ತೆ. ಅವನು ಹೆಚ್ಚು ಇವನು ಕಡಿಮೆ, ಹೀಗೆ ಇವು ಯಾವುದೂ ಕೂಡ ಇಲ್ಲ. ಅವ್ರು ಇರ್ತಕ್ಕಂಥದ್ದು ಯಾರಿಗೆ ಅಂದ್ರೆ ದ್ವೈತಿಗಳಿಗೆ. ಅವ್ರು ಯಾರು ಅಂದ್ರೆ ಅತಥ್ಯದರ್ಶಿನಃ, ಅಂದ್ರೆ ಅವರು ಅಪರಮಾರ್ಥದರ್ಶಿಗಳು, ಪರಮಾರ್ಥದರ್ಶಿಗಳಲ್ಲ ಅಂತ ಹೇಳಿ ಏವಮೇಕಮಿದಂ ವಿದ್ವನ್ ನಭೇದಿ ಸಕಲಂ ಜಗತ್. ಮತ್ತೆ ವಾಸುದೇವಾಭಿಧೇಯಸ್ಯ ಸ್ವರೂಪಂ ಪರಮಾತ್ಮನಃ ಏವಂ, ಈ ರೀತಿಯಾಗಿ ಏಕಂ ಇದಂ, ಇವೆಲ್ಲವೂ ಕೂಡ ಏಕರೂಪವಾಗಿ ಒಂದೇ ಆಗಿದೆ. ಹೇ ವಿದ್ವನ್ ಅಂದ್ರೆ ಅವನ ಸಂಬೋಧನೆ ಮಾಡಿ ಹೇಳ್ತಕ್ಕಂಥದ್ದು, ಎಲೈ ಜ್ಞಾನಿಯೇ ಏನಾಗಿದೆ? ಎಲ್ಲವೂ ಕೂಡ ಇದು ಒಂದೇ ಏಕ ಸ್ವರೂಪವಾಗಿ ಇರ್ತಕ್ಕಂಥದ್ದು. ಇದರಲ್ಲಿ ಭೇದಿ ಅಂತಕ್ಕಂಥದ್ದು, ಇದಕ್ಕೆ ಭಿನ್ನ ಭೇದ ಅಂತಕ್ಕಂಥದ್ದು ಯಾವತ್ತಿಗೂ ಇಲ್ಲ. ಯಾವುದು ಈ ಸಕಲನ್ ಜಗತ್ತು ಎಲ್ಲ ಒಂದೇ. ಎಲ್ಲ ಏನು ಒಂದೇ ಅಂದ್ರೇನು? ವಾಸುದೇವಾಭಿಧೇಯಸ್ಯ. ಇವೆಲ್ಲವಕ್ಕೂ ಕೂಡ ವಾಸುದೇವ ಇದೆ ಇರ್ತಕ್ಕಂಥ ಪರಮಾರ್ಥ ಸತ್ಯ, ಪರಮಾರ್ಥ ತತ್ವ ವಾಸುದೇವ. ವಾಸುದೇವಂ ಭಗವದ್ಗೀತಾ ಭಾಷ್ಯದ ಬರ್ತಾರ. ವಾಸುದೇವಂ
ಪರಂ ಬ್ರಹ್ಮ ಅಭಿಧೇಯಭೂತಂ. ವಾಸುದೇವ ಅಂತಂದ್ರೆ ಒಂದೇ, ಪರಬ್ರಹ್ಮ ಎಂಬತಕ್ಕಂಥ ವಾಸುದೇವನೇ ಅಭಿಧೇಯ, ಅವನನ್ನೇ ಅಭಿಧೇಯದಿಂದ ಕರೀತಾರೆ ಅಂತಕ್ಕಂಥ ಅದೇ ವಾಸುದೇವ ಇಲ್ಲಿ ಹೇಳಿರ್ತಕ್ಕಂಥ. ಇದು ಸ್ವರೂಪಂ ಪರಮಾತ್ಮನಃ, ಇದು ಪರಮಾತ್ಮ ಅವನ ಸ್ವರೂಪ, ಮತ್ತೆ ಇದು ಅಭಿನ್ನ ನ ಭೇದಿ, ಅಭಿನ್ನವಾದಂಥ ಸ್ವರೂಪ ಅಂತ ಹೇಳಿ ಇನ್ನು ಮುಂದೆ ಒಂದು ಹೇಳ್ತಾರೆ. ನಿರಾಗೋಪ್ಯುಪದೇಶೇನ ತೇನಾದ್ವೈತ ಪರೋ ಭವತ್ ಸರ್ವಭೂತಾನ್ಯಭೇದೇನ ಸದದರ್ಶ ತದಾತ್ಮನಃ. ಈ ಒಂದು ಉಪದೇಶದಿಂದ ಇವಿಷ್ಟೆಲ್ಲ ಹೇಳಿದ್ರಲ್ಲ, ಅದರಿಂದ ಈ ನಿದಾಗ ಅಂತಕ್ಕಂಥ ಅವನು ಕೂಡ ಏನಾಗುತ್ತೆ, ಅವನು ದ್ವೈತಿ, ಪಕ್ಕಾ ದ್ವೈತಿ. ಏನು, ನಾನು ಬೇರೆ, ನಾನು ರಾಜ, ನಾನಿಂಥವನು, ನನ್ನನ್ನು ನಾನು ಆಳ್ತಕ್ಕಂಥವನು, ಇವರೆಲ್ಲ ನನ್ನ ಆಳ್ವಿಕೆ ಒಳ, ಹೀಗೆ ಏನೇನೋ ದ್ವೈತ. ಇವನು ಕೂಡ ಏನಾದ ಅದ್ವೈತ ಪರನಾಗಿ ಬಿಟ್ಟ, ಅದ್ವೈತ ಪರೋ ಅಭವತ್, ಅದ್ವೈತ ಪರನಾಗಿ ಬಿಟ್ಟ. ಮತ್ತು ಸರ್ವಭೂತಾನ್ಯಭೇದೇನ, ಎಲ್ಲ ಭೂತಗಳನ್ನು ಕೂಡ ಅಭೇದದಿಂದ ಯಾವ ಭೇದವೂ ಇಲ್ಲ, ಅಭೇದದಿಂದ ಸದದರ್ಶ ಅವನು ಕಂಡುಕೊಂಡನು. ಅದೇ ವಾಮದೇವ ಕಂಡುಕೊಂಡಲ್ಲ, ಎಲ್ಲವೂ ನಾನೇ ಆಗಿದ್ದೇನೆ, ಅಹಂ ಸೂರ್ಯಂ ಮನುರಭವಂ ಅಂತ, ಹೀಗೆ ಇವನು ಅದನ್ನು ಕಂಡುಕೊಂಡ ಅಂತ. ತದಾತ್ಮನಃ, ತನ್ನ ಸ್ವರೂಪವನ್ನು ಕಂಡುಕೊಂಡ, ಅಭಿನ್ನ ಸ್ವರೂಪವನ್ನ ಅಂತ. ಮತ್ತೆ ಇನ್ನೊಂದು ಇದೆ, ಇನ್ನು ಬೇಕಾದಷ್ಟಿದೆ, ಮುಂದಿದೆ. ಅದನ್ನ ಈ ಮುಂದಿನ ಭಾಗದಲ್ಲಿ ನೋಡಿ. ಇನ್ನು ವಿಷ್ಣು ಪುರಾಣದ್ದೇ ಮುಗಿದಿಲ್ಲ, ಇನ್ನೂ ಸ್ವಲ್ಪ ಇದೆ, ಇನ್ನೊಂದು 4-5 ಇದೆ. ಅದಾದ್ಮೇಲೆ ತಿರ್ಗಾ ಲಿಂಗ ಪುರಾಣ ತಗೋ. ಇದು ನೋಡೋಣ, ಇನ್ನೊಂದು ಸ್ವಲ್ಪ ಇದು ಮುಗಿದ್ರೆ ಸ್ವಲ್ಪ, ಇವತ್ತು ಸ್ವಲ್ಪ ಸ್ಪೀಡಾಗಿ ಹೋಗಿ, ಯಾಕಂದ್ರೆ ಎಲ್ಲ ಗೊತ್ತಿರತಕ್ಕಂಥದ್ದು, ಆದ್ದರಿಂದ ಸ್ವಲ್ಪ ಸ್ಪೀಡಾಗಿ ಹೋಗೋಣ. ಇನ್ನೂ ಒಂದು ಸ್ವಲ್ಪ ಮುಗಿದು ಹೋಗ್ಬಿಡುತ್ತೆ. ಮುಂದಿನ ಭಾಗವನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.